ಮನೆ ಮುಂದೆ ಒಂದು ತುಳಸಿ ಇರಬೇಕು ಅಂತಾರೆ ಹಿರಿಯರು, ಯಾಕೆ? ಸರ್, ಈಗ ಹಿರಿಯರು ಏನೇ ಮಾಡಿದ್ರು ದೇರ್ ವಿಲ್ ಬಿ ಅ ರೀಸನ್. ಹ್ಮ್. ನಾವು ಜಸ್ಟ್ ಟ್ರೆಡಿಷನ್ ಆಗಿ ಫಾಲೋ ಮಾಡ್ತಾ ಇದೀವಿ, ಹ್ಮ್. ಬಟ್ ದರ್ ಇಸ್ ಆಲ್ವೇಸ್ ಬೀನ್ ಅ ರೀಸನ್ ವೈ ಆರ್ ಆನ್ಸೆಸ್ಟರ್ಸ್ ಹ್ಯಾವ್ ಫಾಲೋಡ್ ದಿಸ್ ಪ್ರೊಸೀಜರ್ಸ್. ಹ್ಮ್. ನಾರ್ತ್ ಈಸ್ಟ್ ಕಾರ್ನರ್ಲಿ ತುಳಸಿ ಇರಬೇಕು ಅಂತ ಹೇಳ್ತೀವಿ. ಹ್ಮ್. ಸೊ ಫಸ್ಟ್ ರೀಸನ್ ಇಸ್ ವಿ ವರ್ಷಿಪ್ ತುಳಸಿ ಆಸ್ ಗಾಡೆಸ್ ಇಸ್ ಲಕ್ಷ್ಮಿ. ಹ್ಮ್. ಸೊ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ಬಿಟ್ಟು ಪೂಜೆ ಮಾಡಿ ಹ್ಮ್. ಅದರ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಹೋಗುವಂಥದ್ದು ಒಂದು ಪದ್ಧತಿ. ಹ್ಮ್. ಅದಲ್ಲದೆ ಸೈಂಟಿಫಿಕಲಿ ಹ್ಮ್. it releases natural antioxidants in the air, Hmm. which will purify the air. ಹ್ಮ್. That is the main significance of tulsi. ಹ್ಮ್. ಆಮೇಲೆ you can have that tulsi as your mouth freshener also. ದೇವ್ರಿಗೆ ಏರ್ಸೋದ್ರಿಂದ ಹಿಡಿದು ಅಡಿಗೆ ಅಡಿಗೆ ಮಾಡೋದ್ರವರೆಗೂ ಯೂಸ್ ಮಾಡಬಹುದು. ವೆರಿ ನೈಸ್. ಅಷ್ಟೇ ಅಲ್ಲ, ತುಳಸಿ ಗಿಡ ಎಷ್ಟು ಸಮೃದ್ಧವಾಗಿ ಬೆಳೆಯುತ್ತೋ ಆ ಮನೇಲಿ ಅಷ್ಟೇ ಸಂತೋಷ ಇರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ಈ ಫುಲ್ ಇಂಟರ್ವ್ಯೂನ ನೀವು ಯೂಟ್ಯೂಬ್ ನಲ್ಲಿ ಅಲ್ಟ್ರಾ HD 4K ನಲ್ಲಿ ನೋಡಬಹುದು. ಜೊತೆಗೆ ಆಲ್ ಲೀಡಿಂಗ್ ಪ್ಲಾಟ್ಫಾರ್ಮ್ಸ್ ಸ್ಪಾಟಿಫೈ, ಅಮೆಜಾನ್ ಮ್ಯೂಸಿಕ್, ಗೂಗಲ್ ಪಾಡ್ಕಾಸ್ಟ್, ಆಪಲ್ ಪಾಡ್ಕಾಸ್ಟ್ ನಲ್ಲಿ ಕೂಡ ಎಂಜಾಯ್ ಮಾಡಬಹುದು.